ನಮಸ್ಕಾರ. ನಾನು ಮಾಲಿನಿ ಭಾಸ್ಕರ್. ನನ್ನ ಫುಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ತುಂಬ ರುಚಿಕರವಾದ ಒಂದು ಚಟ್ನಿ ಹೇಳ್ಕೊಡ್ತಾ ಇದ್ದೀನಿ. ಇದು ಸೀಮೆ ಬದನೆಕಾಯಲ್ಲಿ ಮಾಡೋದು. ಅದಕ್ಕೇನೇನು ಬೇಕು ಅಂತ ತೋರಿಸ್ತೀನಿ. ಈ ಚಿಕ್ಕ ಸ್ಪೂನಲ್ಲಿ ಇಷ್ಟು ಕಡಲೆಬೇಳೆ, 1 ಸ್ಪೂನು, 2 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಅರಿಶಿನ, 4 ಚಿಕ್ಕ ಚಿಕ್ಕದು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಇದನ್ನು ಮುಂಚೆ ಹುರಿಯೋಣ. ಡ್ರೈ ರೋಸ್ಟ್ ಮಾಡಿದ್ರಾಯಿತು, ಎಣ್ಣೆ ಬೇಕಿಲ್ಲ. ಆದಷ್ಟು ತರಕಾರಿಗಳು, ಹಣ್ಣುಗಳು ನಮ್ಮ ಊಟದ ಜೊತೆ ಇದ್ದರೆ ತುಂಬ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಆದಷ್ಟು ಇದರಲ್ಲಿ ಆಗುತ್ತೋ ಅದರಲ್ಲಿ ನಾವು ತರಕಾರಿನ ಜಾಸ್ತಿ ಬಳಸೋಣ. ಆಹಾರ ತಜ್ಞರು ಹೇಳ್ತಾರೆ, ಊಟದ ತಟ್ಟೆನಲ್ಲಿ ಅರ್ಧ ಬೇಯಿಸಿದ್ದಾದರೆ ಅರ್ಧ ಬೇಯಿಸದೇ ಇರೋದು ಇಟ್ಕೊಂಡು ಊಟ ಮಾಡೋದು ತುಂಬ ಒಳ್ಳೆಯದು ಅಂತ. ಅಂದರೆ ಕೋಸಂಬರಿ, ಸಲಾಡ್ ರೂಪದಲ್ಲಿ ಈ ಥರ. ಸೊ ನಮ್ಮ ಕೈಲಾದಷ್ಟಕ್ಕೆ ನಾವು ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯನೋ ಹಾಗೆ ಮಾಡೋಣ. ಕೆಂಪಾಗ್ತಾ ಇದೆ. ಇಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಆಗಿದೆ, ಆರಿಸ್ತೀನಿ. ಆರಿದೆ. ಈಗ ಹುರಿದಿರೋದನ್ನು ಹಾಕ್ತಾಯಿದ್ದೀನಿ. ಇದು ಅರ್ಧ ಬೌಲಷ್ಟು ಸೀಮೆ ಬದನೆಕಾಯಿನ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ 3 ಚಮಚ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ ರುಬ್ಕೊಂಡು ಬರ್ತೀನಿ. ಈಗ ಒಗ್ಗರಣೆ ಕೊಡ್ತೀನಿ. ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ. ಕಾಲು ಟೀ ಚಮಚ ಸಾಸಿವೆ ಹಾಕಿದ್ದೀನಿ. ಇಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಹೀಗೆ ಸ್ವಲ್ಪ ಮುರಿದ್ಬಿಟ್ಟು ಹಾಕ್ತೀನಿ, ಫ್ಲೇವರ್ ಜಾಸ್ತಿ ಬರುತ್ತೆ.
ಚಟ್ನಿಗೆ ಹಾಕೋಣ. ನೋಡಿ, ರುಚಿಕರವಾದ ಸೀಮೆ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.